ರಿಯಾಕ್ಟ್ ಅಲ್ಲಿ ನಾವು ಯಾವುದೇ ಒಂದು ಎ ಪಿ ನ ಕಾಲ್ ಮಾಡ್ಬೇಕಂತಂದ್ರೆ ಇವನ್ ಫೆಚ್ ನ ಕೂಡ ಯೂಸ್ ಮಾಡ್ಬೋದು ಜಾವಾ ಸ್ಕ್ರಿಪ್ಟ್ ಅಲ್ಲಿ ಯೂಸ್ ಮಾಡೋ ರೀತಿ. ಬಟ್ ಸ್ಟಿಲ್ ನಾವೇನ್ ಮಾಡ್ತೀವಿ, ರಿಯಾಕ್ಟ್ ಅಲ್ಲಿ ಆಕ್ಸಿಯಸ್ ನ ಯೂಸ್ ಮಾಡ್ತೀವಿ, ಯಾಕೆಂದ್ರೆ ಅದು ಸಪೋರ್ಟ್ ಮಾಡುತ್ತೆ. ಅದಾದ್ಮೇಲೆ ಆಕ್ಸಿಯಸ್ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ಹೇಳೋದಾದ್ರೆ, ಫಸ್ಟ್ ಅದನ್ನ ಇನ್ಸ್ಟಾಲೇಷನ್ ಮಾಡ್ಕೋಬೇಕು, ಆಮೇಲೆ ಇಂಪೋರ್ಟ್ ಮಾಡ್ಬೇಕು, ಆಮೇಲೆ ಯೂಸ್ ಮಾಡಬೇಕು. ಇನ್ಸ್ಟಾಲೇಷನ್ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ಕಮಾಂಡ್ ಇರುತ್ತೆ npm ಇನ್ಸ್ಟಾಲ್ axios ಅಂತ ಹೇಳಿ. ಇದಾದ್ಮೇಲೆ ನಾವೇನ್ ಮಾಡ್ತೀವಿ, ಇಂಪೋರ್ಟ್ ಆಕ್ಸಿಯಸ್ ಫ್ರಮ್ ಆಕ್ಸಿಯಸ್. ಅದಾದ್ಮೇಲೆ ಏನ್ ಮಾಡ್ತಿದ್ದೀನಿ, ಒಂದು ಯೂಸ್ ಎಫೆಕ್ಟ್ ಒಳಗಡೆ ಇನಿಷಿಯಲಿ ಕಾಂಪೋನೆಂಟ್ ರೆಂಡರ್ ಆಗೋ ಟೈಮಲ್ಲಿ ನಾನು ಏನು ಮಾಡಬೇಕು, ಅದನ್ನ ಟ್ರಿಗರ್ ಮಾಡಬೇಕು. ಸೊ ಆ ರೀಸನಿಂದ ನಾನು ಏನು ಮಾಡ್ತಿದ್ದೀನಿ, ಒಂದು ಫಂಕ್ಷನ್ ಬರ್ಕೊಂಡಿದ್ದೀನಿ ಕಾಲ್ ಎ ಪಿ ಅಂತ. ಆ ಕಾಲ್ ಎ ಪಿ ಫಂಕ್ಷನ್ ಒಳಗಡೆ ನಾನು ಏನು ಮಾಡ್ತಿದ್ದೀನಿ, ಆಕ್ಸಿಯಸ್ನ ಮೆಥಡ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಏನಿದು ಅಂತ ಹೇಳಿದ್ರೆ, ಆಕ್ಸಿಯಸ್ ಅನ್ನೋದೊಂದು ಮೆಥಡ್ ಇದರಲ್ಲಿ. ಇಲ್ಲಿ ಆಕ್ಸಿಯಸ್ ಅನ್ನೋದು 2 ಪ್ಯಾರಾಮೀಟರ್ನ ಎಕ್ಸ್ಪೆಕ್ಟ್ ಮಾಡ್ತೇವೆ. ಮೊದಲನೇದು URL, ಎರಡನೇದು ಪೇಲೋಡ್. ಸೊ ನಾವು ಗೆಟ್ ಎ ಪಿ ಯೂಸ್ ಮಾಡ್ತಾ ಇರೋದ್ರಿಂದ ನಮಗೆ ಪೇಲೋಡ್ ನೆಸರಿ ಇಲ್ಲ. ಜಸ್ಟ್ ನಾನು URL ನ ಪಾಸ್ ಮಾಡಿದ್ದೀನಿ, ಆಮೇಲೆ .then ರಿಸಲ್ಟ್ ಬಂದರೆ ರಿಸಲ್ಟ್ ತಗೋ. ಇನ್ ಕೇಸ್ ರಿಸಲ್ಟ್ ಬಂದಿಲ್ಲ, ನನಗೆ ಎರರ್ ಬರ್ತಿದೆ ಅಂದರೆ .catch ಮೆಥಡ್ನ ಬೇಕಾದ್ರೆ ನಾನು ಇಲ್ಲಿ ಯೂಸ್ ಮಾಡ್ಬೋದು.